ಉಳಿದವರು ಅವು ಏನು ಮಾಡ್ತಾ ಇದ್ದಾನೆ, ನಾಳೆ ಏನಾಗಬಹುದು ಭವಿಷ್ಯದಲ್ಲೇ, ಎಲ್ಲರಿಗೂ ಭಯ ಸಾಮಾಜಿಕವಾಗಿ. ಆ ನೆಲೆಯಲ್ಲೇ ಇವರು ಮಾಡುವಂಥ ಅದರಲ್ಲೂ ಕೆಲವೊಂದು ಭಾಷಣ ಅಂತೂ ಅವರು ನೀವು ಕೇಳಿದ್ದೀರಿ ಈಗಾಗಲೇ 15,000 ಬಂದೂಕುಗಳು ಅನ್ನುವಂಥ ಮಾತು ಪ್ರಯೋಗ ಮಾಡೋದು. ನಾವು 224 ಗೆಲ್ಬೋದು ಅನ್ನುವಂಥದ್ದು ಒಂದು ಏನೋ ವ್ಯತಿರೇಕದ ಮಾತಾಗಿರ್ಬೋದು, ಬೇಡ ನಿಜವಾಗಿಯೂ ಇರ್ಬೋದು. ಆ 15,000 ಬಂದೂಕುಗಳು ಎಲ್ಲಿ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಅದ. ಮತ್ತು ಅದು ಅದಕ್ಕಾಗಿ ಯಾರಿಗಾಗಿ ಯುದ್ಧ ಅನ್ನೋದು ಮಾತು ಪ್ರಯೋಗ ಮಾಡ್ತಾ ಇದ್ದಾರೆ ತಮ್ಮ ಭಾಷಣದಲ್ಲೇ. ಯಾರು ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇನ್ನೇನು ಇಲ್ಲಿವರೆಗೆ ಮಾತ್ರ ಈ ಹೂಡಿಕೆದಾರರಿಂದ ಅವ್ರ ಮೇಲೆ ಆರೋಪ ಬಂದಿಲ್ಲ ಅನ್ನೋದು ಅಷ್ಟ ಸತ್ಯದ. ಹಾಗೆ ತಿಳ್ಕೊಂಡು ಇವರು ಪ್ರಾಮಾಣಿಕರಂತೂ ಇಲ್ಲಿ ಸರ್ಟಿಫೈ ಮಾಡೋಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ 36% ಬಡ್ಡಿ 1 ಲಕ್ಷ ಹೂಡಿದರೆ ವರ್ಷಕ್ಕೆ 36,000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಇದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ 3 ಬಡ್ಡಿ ಪ್ರತಿ ತಿಂಗಳ ಅಂಥ ಉದ್ಯೋಗ ಏನು ಮಾಡ್ತಾ ಇದ್ದಾರೆ ಇವತ್ತು ಅಂದರೆ ಹೂಡಿಕೆ ಮಾಡ್ತಾ ಇದ್ದಾರೆ, ಅಥವಾ ಲ್ಯಾಂಡದಲ್ಲಿ ಬಳಸ್ತಾ ಇದ್ದಾರೆ, ಮತ್ತೇನು ಮಾಡ್ತಾ ಇದ್ದಾರೆ, ಭೂಮಾಫಿಯಾ ಇದ್ದಾರೆ, ಏನು ಇದ್ರ ಬಗ್ಗೆ ಬರ್ತಾ ಇಲ್ಲ. ಆದ್ರೆ ವಿಶೇಷ ತಂದೆ ಸೈನಿಕ ಆಗಿದ್ದರು ಅಂತ ತಿಳ್ಕೊಂಡು ಅವರ ಸಹೋದರ ಒಬ್ಬ KEB ಅದೇ ನೆಲೆಯಲ್ಲಿ ನೌಕರಿಗೆ ಸೇರಿದ್ರು ಅನ್ನೋದನ್ನು ಬಿಟ್ಟರೆ ಅಂತ ಹೇಳಿಕೊಳ್ಳುವಂಥ ಶ್ರೀಮಂತ ಕುಟುಂಬವೂ ಇದಲ್ಲ. ನನಗೆ ಏನೇನೋ ಉದ್ಯೋಗ ಮಾಡಿದ್ದು, ಐಸ್ ಕ್ರೀಮ್ ಉದ್ಯೋಗ ಮಾಡಿದ್ದು, ಮತ್ತೇನು ಮಾಡಿದ್ದು, ಮುಂದೆ ರಿಕ್ಷಾ ಹೊಡೆದದ್ದು, ಇಂಥವೇನೋ ಅವ್ರ ಬಗ್ಗೆ ಒಂದಿಷ್ಟು ಮಾತುಗಳು ಬರ್ತಾ ಇದ್ದಾವೆ. ಮತ್ತು ಓದಿದ್ದು PUC ಸೆಕೆಂಡ್ ಇಯರ್ ಓದಿದಾರಪ್ಪ ಅನ್ನೋಂಥ ಮಾತು. ಅದ್ರ ಮೇಲೆ ಇವತ್ತು ಡಾಕ್ಟರ್ ಶಿವಾನಂದ ಹಾಕ್ಕೊಂಡಿದ್ದಾರೆ ಅನ್ನೋದು ನಾವು ಮಾತಾಡ್ತಾ ಇರ್ತೀವಿ. ಮೇಲೆ ಹೆಂಗೆ ಬಂತು ಡಾಕ್ಟರ್ಕಿ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಅದು ಆ ರೀತಿ ಅವ್ರು ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೊಂಡಿದ್ದರು, ಬೆನ್ನೈಸ್ಕೊಂಡಿದ್ದರು. 2011ರಲ್ಲಿ ಶಿವಮ್ ಅಸೋಸಿಯೇಟ್ಸ್ ಸ್ಟಾರ್ಟ್ ಆಗ್ತದೆ. ಅದರ ನಂತರದಲ್ಲಿ ಇದು ಈ ರೀತಿಯಾಗಿ ಇವತ್ತು ಸಹಜವಾಗಿ ಲೆಕ್ಕ ಹಾಕಿದ್ರು